ಇನ್ನು SDPI ಅಭ್ಯರ್ಥಿಗೆ ಅಬ್ದುಲ್ ಜಬ್ಬಾರ್ ಹಣಕಾಸು ಸಹಾಯ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ಫೋಟಕ ಆರೋಪ ಮಾಡಿದ KPCC ಉಪಾಧ್ಯಕ್ಷ ಹುಸೇನ್ ಅವರು ಇಂಥವರ ಮನೆಗೆ CM ಹೋಗಬೇಕಾಗಿತ್ತಾ, CM ಅವರು ಹೋಗಬೇಕಾ, DCM ಅವರು ಹೋಗಬೇಕಿತ್ತಾ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ವಿರುದ್ಧ ಕ್ರಮ ಆಗೋದಕ್ಕೆ ನಾವೆಲ್ಲ ಸ್ವಾಗತವನ್ನು ಮಾಡ್ತೇವೆ. ಅವರ ವಿರುದ್ಧ ಏನೋ ಒಂದು ಕ್ರಮವನ್ನು ತೆಗೆದುಕೊಂಡ್ರು, ಇವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅದನ್ನೆಲ್ಲ ನಾವು ಒಪ್ಕೋತೀವಿ, ಅದನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ನಾಯಕ ಅಂತೇಳಿ ಸಚಿವರಿಗೆ ಸಿಕ್ಕ ಕಾಂಗ್ರೆಸ್ ಬಳುವಳಿ ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಕಾರಣದಲ್ಲೇ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಮರಿತಾ ಇದ್ದಾರೆ ಇವರು ಅನ್ನುವಂಥದ್ದನ್ನು ಕೂಡ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಯಾರೇ ಆಗಲಿ ಅವರ ವಿರುದ್ಧ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳಲೇಬೇಕು ಅಂತೇಳಿ ಹೇಳಿದ್ದಾರೆ. ಜಮೀರ್ ಜಬ್ಬಾರ್ ವಿರುದ್ಧ ಅಬ್ಬರಿಸಿದ KPCC ಉಪಾಧ್ಯಕ್ಷ ಹುಸೇನ್. ಸೊ ಇದು ಕೂಡ ಮುಖ್ಯವಾಗಿ ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಬ್ದುಲ್ ಜಬ್ಬಾರ್ ಅವರನ್ನು ಅಮಾನತು ಅದರ ಉಚ್ಚಾಟನೆ ಏನೆಲ್ಲ ಮಾಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ SDPI ಅಭ್ಯರ್ಥಿಗೆ ಅಬ್ದುಲ್ ಜಬ್ಬಾರ್ ಹಣಕಾಸು ಸಹಾಯ ಮಾಡಿದ್ದಾರೆ ಅಂಥೇಳಿ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಂದು ಸ್ಫೋಟಕವಾದಂತಹ ಆರೋಪವನ್ನು ಮಾಡಿದ್ದಾರೆ KPCC ಉಪಾಧ್ಯಕ್ಷ ಹುಸೇನ್ ಅವರು. ಮುಖ್ಯವಾಗಿ ಅಬ್ದುಲ್ ಜಬ್ಬಾರ್ ಅವರು ಹಣಕಾಸು ಸಹಾಯವನ್ನು ಮಾಡಿದ್ದಾರೆ SDPI ಅಭ್ಯರ್ಥಿಗೆ ಅನ್ನುವಂತಹ ನಿಟ್ಟಲ್ಲಿ ಆರೋಪವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ವಿರುದ್ಧ ಕ್ರಮ ಆಗಿದ್ದಕ್ಕೆ ಆ ಒಂದು ಕ್ರಮವನ್ನು ನಾವು ಸ್ವಾಗತಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಧ್ಯಕ್ಷರನ್ನು ತಲುಪಿಸ್ತೀನಿ ನಾನು. ಇಲ್ಲಿ ತಲುಪಿಸ್ಬೇಕಾಗಿತ್ತು, ನಾನು ಅಧ್ಯಕ್ಷರಿಗೆ ಮೊದಲು ತಲುಪಿಸಿ ನಂತರ ಅವ್ರಿಗೆ ನಿಮಗೆ ಆ ಆಡಿಯೋ ಕ್ಲಿಪ್ನ ನಿಮ್ಗೆ ಕೊಡಿಸ್ತೀನಿ. ಮನೆಯಲ್ಲೇ ಕೂತ್ಕೊಂಡು ಬೆಂಗಳೂರಿಂದ ಕೂತ್ಕೊಂಡು BJPಗೆ ಪರೋಕ್ಷವಾಗಿ ಸಹಾಯ ಮಾಡ್ತಾ SDPನವರಿಗೆ ಸಹಾಯ ಮಾಡ್ತಾ ಅವರಿಗೆ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥ ನನ್ನ ಗ್ರೌಂಡ್ ರಿಪೋರ್ಟ್ ನನ್ನ ಹತ್ರ ಇದೆ, ಆ ವಿಡಿಯೋ ಕ್ಲಿಪ್ ನನ್ನ ಹತ್ರ ಇದೆ. ಇನ್ನು ಅಧ್ಯಕ್ಷರನ್ನು ತಲುಪಿಸ್ತೀನಿ ನಾನು. ಇಲ್ಲಿ ತಲುಪಿಸ್ಬೇಕಾಗಿತ್ತು, ನಾನು ಅಧ್ಯಕ್ಷರಿಗೆ ಮೊದಲು ತಲುಪಿಸಿ ನಂತರ ಅವ್ರಿಗೆ ನಿಮಗೆ ಆ ಆಡಿಯೋ ಕ್ಲಿಪ್ನ ನಿಮ್ಗೆ ಕೊಡಿಸ್ತೀನಿ. ಮನೆಯಲ್ಲೇ ಕೂತ್ಕೊಂಡು ಬೆಂಗಳೂರಿಂದ ಕೂತ್ಕೊಂಡು BJPಗೆ ಪರೋಕ್ಷವಾಗಿ ಸಹಾಯ ಮಾಡ್ತಾ SDPನವರಿಗೆ ಸಹಾಯ ಮಾಡ್ತಾ ಅವರಿಗೆ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥ ನನ್ನ ಗ್ರೌಂಡ್ ರಿಪೋರ್ಟ್ ನನ್ನ ಹತ್ರ ಇದೆ, ಆ ವಿಡಿಯೋ ಕ್ಲಿಪ್ ನನ್ನ ಹತ್ರ ಇದೆ. ಇನ್ನು ಅಧ್ಯಕ್ಷರನ್ನು ತಲುಪಿಸ್ತೀನಿ ನಾನು. ಇಲ್ಲಿ ತಲುಪಿಸ್ಬೇಕಾಗಿತ್ತು, ನಾನು ಅಧ್ಯಕ್ಷರಿಗೆ ಮೊದಲು ತಲುಪಿಸಿ ನಂತರ ಅವ್ರಿಗೆ ನಿಮಗೆ ಆ ಆಡಿಯೋ ಕ್ಲಿಪ್ನ ನಿಮ್ಗೆ ಕೊಡಿಸ್ತೀನಿ. ಮನೆಯಲ್ಲೇ ಕೂತ್ಕೊಂಡು ಬೆಂಗಳೂರಿಂದ ಕೂತ್ಕೊಂಡು ಏನು ಅಬ್ದುಲ್ ಜಬ್ಬಾರ್ ಅವರು ಏನು ಉಚ್ಚಾಟನೆ ಆಗಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SDPI ಅಭ್ಯರ್ಥಿಗೆ ಅಬ್ದುಲ್ ಜಬ್ಬಾರ್ ಹಣಕಾಸು ಸಹಾಯ ಮಾಡಿದ್ದಾರೆ ಅಂತೇಳಿ ಈಗ ಸ್ಫೋಟಕವಾದಂತಹ ಆರೋಪವನ್ನು ಹುಸೇನ್ ಅವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ KPCC ಉಪಾಧ್ಯಕ್ಷರಾಗಿರುವಂತಹ ಹುಸೇನ್ ಅವರು ಇಲ್ಲಿ ಅಬ್ದುಲ್ ಜಬ್ಬಾರ್ ಅವರು ಪಕ್ಷದಲ್ಲಿ ಇದ್ದುಕೊಂಡು ಅಂದರೆ ಬೇರೆ ಪಕ್ಷಕ್ಕೆ BJP ಆಗಿರ್ಬೋದು SDPI ಆಗಿರ್ಬೋದು ಅವರಿಗೆ ಸಹಕಾರ ಅಂದರೆ ಸಪೋರ್ಟನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಲ್ಲಿ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ನಾನು ನಾಯಕ ಅಂತೇಳಿ ಸಚಿವರಿಗೆ ಸಿಕ್ಕಿರುವಂತಹ ಕಾಂಗ್ರೆಸ್ ಬಳುವಳಿ ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಯಾರೇ ಆಗಿರಲಿ ಅವರ ವಿರುದ್ಧವಾಗಿ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳಲೇಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಏನು ಈ ಒಂದು ಅಬ್ದುಲ್ ಜಬ್ಬಾರ್ ಅವರ ವಿಷಯ, ಅವರು ರಾಜೀನಾಮೆಯನ್ನು ನೀಡುವಂಥದ್ದಾಗಿರ್ಬೋದು ಅಥವಾ ಅಮಾನತು ಮಾಡಿದಂಥವ ಆಗಿರ್ಬೋದು, ಇದೆಲ್ಲದರ ಮಧ್ಯೆ ಈಗ KPCC ಉಪಾಧ್ಯಕ್ಷ ಹುಸೇನ್ ಅವರು ಒಂದು ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅವರ ವಿರುದ್ಧವಾಗಿ ಏನು ಪಕ್ಷ ವಿರೋಧಿ ಅನ್ನುವಂತಹ ನಿಟ್ಟಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಪಟ್ಟಿದ್ವಿ. ಸೊ ಆ ಒಂದು ವಿಚಾರವಾಗಿ SDPI ಅಭ್ಯರ್ಥಿಗೆ ಅಬ್ದುಲ್ ಜಬ್ಬಾರ್ ಅವರು ಹಣಕಾಸು ಸಹಾಯವನ್ನು ಮಾಡಿದ್ದಾರೆ. BJPನವರಿಗೆ ಆಗಿರ್ಬೋದು SDPI ಅವರಿಗೆ ಆಗಿರ್ಬೋದು ಹಣಕಾಸು ಸಹಾಯವನ್ನು ಮಾಡಿದ್ದಾರೆ. ಅವರ ಜೊತೆಗೆ ಏನು ಸಹಕಾರವನ್ನು ನೀಡಿಕೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಈ ರೀತಿಯಾಗಿ SDPI ಆಗಿರ್ಬೋದು ಅಥವಾ BJP ಪಕ್ಷಕ್ಕೆ ಸಪೋರ್ಟನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ KPCC ಉಪಾಧ್ಯಕ್ಷ ಹುಸೇನ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ.